ಹಾಯ್ ಫ್ರೆಂಡ್ಸ್, ವನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡೈಲಿ ವಿಡಿಯೋ ಹಾಕೋಕ್ಕೆ ಆಗ್ತಿರಲಿಲ್ಲ, ಅದಕ್ಕೆ ಅಡುಗೆದು ಮಾತ್ರ ಹಾಕ್ತಿದ್ದೆ. ಇನ್ನು ಮುಂದೆ ಡೈಲಿ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್. ಬೇಗ ಬಾಗಿಲು ಎಲ್ಲ ಗುಡಿಸ್ಬಿಟ್ಟು ಮಾರ್ನಿಂಗ್ ಕ್ಲಾಸ್ ಇತ್ತು ಅವನಿಗೆ, ಅದಕ್ಕೆ ದೋಸೆ ರೆಡಿ ಮಾಡಿದೆ. ದೋಸೆ ರೆಡಿ ಮಾಡಿ ಸೀಕರಣೆ ಮಾಡಿದ್ದೆ. ಸೀಕರಣೆ ದೋಸೆ ತಿಂತಿದ್ದಾನೆ. ಅವನಿಗೆ ಸ್ಕೂಲಿಲ್ಲ ಸಣ್ಣವನಿಗೆ. ಅವ್ನು ನೋಡಿ ಯಾವ ಥರ ಮಾಡೋದು, ಹೆಂಗೆ ಮಾಡ್ತಿದ್ದಾನೆ. ಇನ್ನು ಬಟ್ಟೆ ಬಂದಿತ್ತು, ಕಟಿಂಗ್ ಮಾಡಿಟ್ಟಿದ್ದೆ. ಇದೇ ಕಾರಣಕ್ಕೇ ನಾನು ವೀಡಿಯೋ ಡೈಲಿ ಮಾಡೋಕ್ಕಾಗ್ತಿರಲಿಲ್ಲ. ಸುಮಾರು ಯೂನಿಫಾರಮ್ ಬಂದಿದ್ವು, ಆ ಕಾರಣಕ್ಕೆ ಮಾಡ್ತಿರಲಿಲ್ಲ. ಸಾರಿ ಫ್ರೆಂಡ್ಸ್. ಇನ್ನು ಮುಂದೆ ಡೈಲಿ ಮಾಡ್ತೀನಿ. ಯೂನಿಫಾರಮ್ ರೆಡಿಯಾಗಿದೆ. ಕಾಲರ್ ಇಟ್ಟು ಹೊಲ್ದಿರೋದು ಚೆನ್ನಾಗಿ ಬಂದಿದೆ. ಪ್ಯಾಂಟು ಚೆನ್ನಾಗಾಗಿತ್ತು. ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ. ಕಿಟಕಿ ಹತ್ರ ಸುಮ್ಮನೆ ವ್ಯೂಸ್ ಚೆನ್ನಾಗಿದೆ ಅಂತ ತೆಗೆದೆ. ಯಾವಾಗಲೂ ನೋಡ್ತಾ ಇರ್ತಾರೆ ಪಕ್ಕದಲ್ಲಿ ಎದುರುಗಡೆಯವರೆಲ್ಲ, ಬಾಗಿಲು ತೆಗೆದ ತಕ್ಷಣ ಹೊಲಿತಿದ್ದಾರೆ ಅಂತ. ಇನ್ನು ಇಲ್ಲೇನು ಮಾಡ್ತಿದ್ದೀನಿ ಅಂದ್ಕೊಂಡಿದ್ದೀರಾ, ಐರನ್ ಮಾಡ್ತಾಯಿದ್ದೆ. ಫಸ್ಟಿಗೆ ತೋರಿಸ್ತೀನಿ. ಈ ಥರ ಐರನ್ ಮಾಡ್ಕೊಂಡು ಹೆಮ್ಮಿಂಗ್ ಮಾಡ್ಕೊತೀನಿ ನಾನು. ಆಗ ಐರನ್ ಆದಮೇಲೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅವಾಗ ಕಟ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರ್ತೀವಲ್ಲ, ಆ ಕಾರಣಕ್ಕೆ ಐರನ್ ಮಾಡಿ ಹಾಗೆ ಸ್ಟಿಚ್ ಮಾಡ್ತಾರೆ. ನಾನು ಸ್ಟಿಚ್ ಮಾಡಲ್ಲ. ಫಸ್ಟ್ ಹೆಮ್ ಮಾಡ್ಕೊಂಬಿಡ್ತೀನಿ. ಹೆಮ್ ಮಾಡ್ಕೊಂಡು ಆಮೇಲೆ ನಾನು ಎಕ್ಸ್ಟ್ರಾ ಬಟ್ಟೆ ಕೂರಿಸೋದು ಹಿಂದೆಗಡೆದು. ನೋಡಿ ಹೆಮ್ ಮಾಡ್ತಿದ್ದೀನಿ. ಬೇಗ ಬೇಗ ಮಾಡ್ಕೋಬೇಕು. ರೆಡಿಯಾಗಿದೆ ನೋಡಿ. ಸೈಡ್ ಎಕ್ಸ್ಟ್ರಾ ಇದ್ದಿದ್ದ ದಾರ ಎಲ್ಲ ತೆಗೆದಿದ್ದೀನಿ. ನೀಟಾಗಿ ಫಿನಿಶಿಂಗ್ ಬಂದಿದೆ. ತೋರಿಸ್ತೀನಿ ಹತ್ತಿರದಿಂದ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇನ್ನು ಅಟ್ಯಾಚ್ ಮಾಡ್ಕೊತೀನಿ. ಮುಂದೆಗಡೆದು ಸೇರಿ ಅಟ್ಯಾಚ್ ಮಾಡ್ಕೊತೀನಿ. ಅಟ್ಯಾಚ್ ಆಯಿತು. ಓವರ್ಲಾಕ್ ಮಾಡ್ಕೊಂಬಂದೆ. ಇನ್ನು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀನಿ. ಈಗ ಸ್ಲೀವ್ಸ್ ಹಚ್ಚುವಾಗ ಜೋರಾಗಿ ಎಳ್ದು ಹಚ್ಚಬೇಡಿ, ಅದು ಜಾಸ್ತಿ ಬರುತ್ತೆ. ಅದೆಷ್ಟಿದೆ ಅಷ್ಟೇ ಹಾಗೆ ನಿಧಾನಕ್ಕೆ ಇಟ್ಕೊಂಡು ಸ್ವಲ್ಪ ನಿಧಾನ ಆಗುತ್ತೆ, ತೊಂದರೆ ಇಲ್ಲ. ಎರಡನೇ ಸಲ ಸ್ಟಿಚ್ ಮಾಡ್ತೀನಿ. ಎರಡು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ನೋಡಿ. ಇನ್ನು ಸೈಡು ನಾಚ್ ಹಾಕತ್ತೀನಿ ಈ ಥರ. ಕಡೆ ಈ ಕಡೆ ರೆಡಿ ಆಯಿತು. ಇನ್ನು ಸೈಡ್ ಇಟ್ಕೊತೀನಿ. ಸ್ಕೂಲ್ ಮಕ್ಕಳಿಗೆ ಅಂತೇನಲ್ವ, ಕಾಲೇಜವ್ರಿಗೂ ಆಗುತ್ತೆ. ಲೂಸಾಗಿ ಹೊಲಿತೀನಿ ನಾನು, ತುಂಬ ಟೈಟಾಗಿ ಹೊಲಿಲ್ಲ. ಯಾಕೆಂದರೆ ಬೇಕಲ್ಲ, ಸ್ವಲ್ಪ ಲೂಸ್ ಇದ್ದರೆ ಇನ್ನೊಂದ್ಸಲ ಹೊಲಿಸ್ಕೊತಾರೆ ಅವರು. ಹಂಗೆ ಹುಡುಗರು ಯಾಕೋ ಶಬ್ದ ಆಯಿತು ನೋಡೋಕ್ಕೆ. ಡ್ರೆಸ್ ಈ ಥರ ಆಯಿತು, ರೆಡಿಯಾಗಿದೆ. ಏನೋ ಡೀಪಾಗಿ ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೋ ಗೊತ್ತಿಲ್ಲ. ಇನ್ನು ಇವನು ಯಾವ ಥರ ನೋಡಿ, ಹಿಂಗೆ ಇವನು ಮನೇಲಿದ್ದರೆ. ಇನ್ನು ನಮ್ಮ ಮನೆಯವ್ರು ಹೊಟ್ಟೆ ಹಸ್ಕೊಂಡ್ರು. ಚಿಕನ್ ಸಾರು ಕೊಟ್ಟಿದ್ರು ಅವ್ರ ಅಕ್ಕ, ಅದಕ್ಕೆ ದೋಸೆ ಹಾಕ್ಕೊಟ್ಬಿಟ್ಟೆ. ಶನಿವಾರ ಭಾನುವಾರ ಬಂದರೆ ಇದೇ ಕೆಲಸ ಇವ್ರದ್ದು. ಇನ್ನು ಕೆಲಸ ಆಗಲ್ಲ ಅಂತ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ಕೊಂಡೆ. ಮಾಡಿರಲಿಲ್ಲ ವಾರ. ಇನ್ನು ಅಲ್ಲಿ ಮುಗಿಸ್ಕೊ ಬರೋಷ್ಟೊತ್ತಿಗೆ ಅಪ್ಪ ದೇವರೇ, ಪಾತ್ರೆ ನೋಡಿ ಭಯ ಆಯಿತು. ಬೇಗ ಬೇಗ ಕ್ಲೀನ್ ಮಾಡ್ಕೊಂಡು ಅದನ್ನು ಅಷ್ಟೊತ್ತಿಗೆ 8 ಗಂಟೆ ಆಗೋಯಿತು. ಪಾತ್ರೆ ತೊಳೆದು ಜೋಡಿಸೋಷ್ಟೊತ್ತಿಗೆ ನಮ್ಮ ಅತ್ತೆ ನನ್ನ ಮಗ ಏನೋ ಮಾತಾಡ್ತಾಯಿದ್ರು. ನಮ್ಮ ಅತ್ತೆಗೆ ಚುಡಾಯಿಸೋದು ಜಾಸ್ತಿ ಅವನು. ಊಟ ಅನ್ನೋಕ್ಕೆ ಶುರು ಮಾಡಿದ್ರು. ದೋಸೆ ಸಾರು ಹಾಕ್ಕೊಟ್ಟೆ. ಇನ್ನು ನನ್ನ ಮಗಂಗೆ ಚಪ್ಪಲಿ ಆಗ್ತಿರ್ಲಿಲ್ಲ, ನೋಡ್ತಾನೇ ಇದ್ದರು. ಸಿಟ್ಟು ಬೇರೆ.
ನಾಳೆ ಕಳಿಸ್ತೀವಿ ಗಾಂಧಿ ಬಜಾರ್ ಹೋಗಿ ಬಂದು ಕೈಯ ಕೊಟ್ಟು ಅದಕ್ಕೆ ಹೇಳ್ತಿದ್ದಾರಲ್ಲ ತೆಗಿ ತೆಗಿ ಗಲೀಜ್ ಮಾಡಬೇಡ ಇನ್ನೂ ಯಾಕೆ ಇಟ್ಬೇಕು ಅವನಿಗೆ ಕೈ ಹಿಡಿದು ನೋಡು 14 ಪಕ್ಕ 13 ಆಯ್ತು ಸಾಕೇನ ಅಳತೆ ಟೇಪ್ ತಗೋಬೇಕು ಅಳತೆ ಟೇಪ್ ತಗೊಂಡು ಇನ್ಮೇಲೆ ಮೊಮ್ಮಗ ಚಪ್ಪಲಿದೆ ಆಗ್ಲಿಲ್ಲಲ್ಲ ದುಃಖ ಅದಕ್ಕೆ ಪಾಪ ಅದು ತಿನ್ನೋದು ಬೇರೆ ಅಲ್ಲ ಅಳತೆ ಟೇಪ್ ತಗೊಂಡು ಅಳತೆ ಮಾಡ್ತವ್ರೆ ಕಾಲ ನೋಡೋಣ ಅಂತ ಅಂದು ಇದಕ್ಕಿಂತ ಜಾಸ್ತಿ ಇಂಚಿಂದ ಇಡೋಣ ಹಿಂದಿನ ಅಳತೆ ಮಾಡ್ಕೊಳ್ರಿ ಅಂದರು ನಮ್ಮ ಅತ್ತೆ ಹೊರಟರು ಅಷ್ಟೊತ್ತಿಗೆ ನನ್ನ ಮಕ್ಕಳು ಜೊತೆಗೆ ಹೊರಟರು ನಾವು ಬರ್ತೀವಿ ಅವ್ವ ಅಂತ ಆಗುತ್ತೆ ಏನೂ ಮಾಡೋಂಗಿಲ್ಲ ಸುಮ್ಮನೆ ಬಾಯ್ ಕೊಂಡು ಅವು ಕಾಲು ಹೆಂಗೆ ಗಾಯಾಗ್ಯಾವ ನೋಡವ್ ನಾವು ಅಪ್ಪನು ಹಾಂ ಹಂಗಾರೆ ಬೇಡ ಬಿಡು ಇವೇ ಗುಂಡುಗೆ ಕರೆಕ್ಟ್ ಅದ ಇವೇ ಗುಂಡು ಇರಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೊರಟ್ರು ಇನ್ನೊಂದ್ಸಲ ತರ್ತೀನಿ ಅಂತ ಎಕ್ಸ್ಚೇಂಜ್ ಬರ್ತೀನಿ ಬಿಡು ಅಂತ ಹೇಳಿದ್ರು ಪಾಪ ಮೊಮ್ಮಕ್ಕಳನ್ನ ಕರ್ಕೊಂಡು ಹೊರಟಿದ್ದಾರೆ ನಮ್ಮ ಮನೆಯ ದಿನಚರಿಯ ಬ್ಲಾಗ್ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋಕ್ಕೆ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವಾಚಿಂಗ್ ಫ್ರೆಂಡ್ಸ್